2 ಡೇಸಿಂದ ನೋಡ್ತಾನೆ ಇದ್ದೀನಿ. ನನ್ನಿಂದ ದೂರ ಆಗೋ ಹಾಗೆ, ಸೆಂಡ್ ಆಫ್ ಕೊಡೋ ಹಾಗೆ ಏನೇನೋ ಹೇಳ್ತಿರ್ತೀಯ. ಅಂದ್ರೆ ಹೆಣ್ಮಕ್ಳಿಗೆ ಡೆಲಿವರಿ ಆಗೋದು ಪುನರ್ಜನ್ಮ ಇದ್ದಾಗೆ ಅಲ್ವಾ ರೀ? ಏನೂ ಆಗಲ್ಲ ಗಂಗಾ. ಆಂಬ್ಯುಲೆನ್ಸ್ನ ಕೂಡ ಕರೆಸಿದ್ದೀನಿ. ಅಗತ್ಯ ಬಿದ್ದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನು ಕೂಡ ಇಲ್ಲಿಗೆ ಕರೆಸ್ತೀನಿ. ನಿನಗೆ ಯಾವುದೇ ನೋವು ಬೇಜಾರಿಲ್ದೇನೆ ಡೆಲಿವರಿ ಮಾಡಿಸ್ತೀನಿ. ಧೈರ್ಯವಾಗಿರು. ಧೈರ್ಯವಾಗಿ ಇರ್ಬೇಕಾಗಿರೋದು ನಾನಲ್ಲ ರೀ, ನೀವು. ನಾನಾ? ಮತ್ತೆ ಏನ್ ನಡೆಯುತ್ತೋ ನನಗ್ ಗೊತ್ತು, ನಿಮಗ್ ಗೊತ್ತಿಲ್ಲ ಅಲ್ವಾ? ಏನ್ ನಡೆಯುತ್ತೆ? ಒಳಗಡೆ ನಾನು ನೋವಲ್ಲಿ ಒದ್ದಾಡ್ತಿರ್ತೀನಿ, ಹೊರಗಡೆ ನೀವು ಕಾಲ್ ಸುಟ್ಟಿರೋ ಬೆಕ್ಕಿನ ಹಾಗೆ ಓಡಾಡ್ತಾ ಇರ್ತೀರಾ. ಡೆಲಿವರಿ ಯಾವಾಗ ಆಗುತ್ತೋ ಅಂತ ಕೈ ಹಿಸುಕ್ತಾ ಇರ್ತೀರಾ. ಗಂಡು ಮಗು ಆಗುತ್ತೋ ಹೆಣ್ಣು ಮಗು ಆಗುತ್ತೋ ಅಂತ ತುಂಬಾ ಆಸೆಯಿಂದ ಕಾಯ್ತಾ ಇರ್ತೀರಾ. ಒಳಗಡೆಯಿಂದ ಮಗು ಅಳೋ ಶಬ್ದ ಕೇಳೋವರೆಗೂ ನಿಮ್ ಟೆನ್ಷನ್ ನಿಲ್ಲಲ್ಲ. ಇದೇ ನಡೆಯುತ್ತೆ. ಹಲೋ ಮೇಡಮ್, ಸಿನಿಮಾ ನೋಡಿ ಸ್ಕ್ರೀನ್ ಪ್ಲೇ ಹೇಳ್ಬೇಡ. ನಾನ್ ಹಾಗೆಲ್ಲ ಮಾಡಲ್ಲ. ಮತ್ತೆ ಕಾಮಾಗಿರ್ತೀರಾ? ನಿನ್ ಪಕ್ಕದಲ್ಲೇ ಇರ್ತೀನಿ. ನನ್ನ ನೋಡಿದ್ರೆ ನಿನಗೆ ಯಾವ ನೋವು ಗೊತ್ತಾಗಲ್ಲ ಅಂತ ಹೇಳ್ತೀಯಲ್ವಾ, ಅದಕ್ಕೆ ನಿನ್ ಹತ್ರನೇ ಇರ್ತೀನಿ. ಆಮೇಲೇನು? ನನ್ಗೆ ಡೆಲಿವರಿ ಆದ್ಮೇಲೆ ಏನ್ ಮಾಡ್ತೀರಾ? ಅಂದ್ರೆ ನಾನು ಹೇಳ, ನಿಮ್ ಬ್ರಷ್ಗೆ ನೀವೇ ಟೂತ್ ಪೇಸ್ಟ್ ಹಾಕೋಬೇಕು, ನಿಮ್ ಬೆನ್ನು ನೀವೇ ಉಜ್ಕೋಬೇಕು, ನಿಮ್ ಬಟ್ಟೆನ ನೀವೇ ಎತ್ತಿಡ್ಬೇಕು, ನಿಮ್ ಕೆಲ್ಸನ ನೀವೇ ಮಾಡ್ಬೇಕು. ಶೋರ್ ಬಂಗಾರ, ನಿನ್ ಬೇಬಿ ಜೊತೆ ಬ್ಯುಸಿ ಆಗಿರ್ತೀಯಲ್ವಾ, ಐ ಅಂಡರ್ಸ್ಟ್ಯಾಂಡ್. ನಿದ್ದೆ ಬಂದ್ಬಿಡ್ತಾ? ನಿದ್ದೆ ಮಾಡು. ಸ್ವಾಮಿ, ಸರ್ಪ ಹೊರಡ್ತು ಸ್ವಾಮಿ. ಆ ಅಮಾಯಕಿಗೆ ಕಚ್ಚಿ ಬಲಿ ತಗೊಳ್ಳೋದಿಕ್ಕೆ ಹೋಗ್ತಿದ್ದೆ. ತಡೀರಿ ಸ್ವಾಮಿ, ಆ ಕಾಳಸರ್ಪನ ತಡೀರಿ. ಕಾಲನ ತಡೆಯೋ ಶಕ್ತಿ ನನಗಿಲ್ಲ ಶಾಸ್ತ್ರಿಗಳೇ. ಅವಳು ಗರ್ಭಿಣಿ ಸ್ವಾಮಿ. ಕನಿಷ್ಠ ಹೆರಿಗೆ ಆಗೋರ್ಗಾದ್ರೂ ಅವಳ ಮರಣನ ಮುಂದೂಡೋಕ್ಕಾಗಲ್ವಾ? ಆ ಶಕ್ತಿ ನನಗಿದ್ದಿದ್ರೆ ಅವಳ ಮರಣನ ನಾನು ತಡಿತಾ ಇದ್ದೆ ಶಾಸ್ತ್ರಿಗಳೇ. ನಿನ್ನೆ ರಾತ್ರಿ ನೀನು ಹೇಳ್ದೆ ಅಲ್ವಾ, ಅವಳಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ. ಆ ಕೆಲಸನ ನಾನು ಮಾಡಿದ್ರು ಕೂಡ ಶಾಪ ನಿಲ್ಲಲ್ಲ ಶಾಸ್ತ್ರಿಗಳೇ. ಏನೋ ಒಂದು ಮಾಡಿ ಸ್ವಾಮಿ, ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ಅವಳನ್ನ ಕಾಪಾಡಿ ಸ್ವಾಮಿ. ನೀನು ಹೊರಗಡೆ ನನ್ನನ್ನು ಬೇಡ್ಕೋತಿದ್ಯಾ, ನಾನು ನನ್ನ ಮನಸ್ಸಲ್ಲಿ ಆ ಭಗವಂತನ ಬೇಡ್ಕೋತಿದ್ದೀನಿ. ಆದರೆ ಆ ಸರ್ವಾಂತಯಾಮಿಯಿಂದ ನನಗೆ ಯಾವ ಸೂಚನೆನೂ ಸಿಗ್ತಿಲ್ಲ ಶಾಸ್ತ್ರಿಗಳೇ. ಎಲ್ಲನೂ ಶೂನ್ಯವಾಗಿ ಕಾಣಿಸ್ತಾ ಇದೆ. ಅವಳ ಮರಣ ಅನಿವಾರ್ಯನೇ. ಗಂಗಾ, ಏನಾಯ್ತಮ್ಮ? ಗಂಗಾ, ಗಂಗಾ, ಏನಾಯ್ತು ಗಂಗಾ? ಗಂಗಾ, ಗಂಗಾ, ಅಮ್ಮ, ಏನಾಯ್ತು ಗಂಗಾ?
ಮೇಡಮ್ ಗಂಗಾ 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 ಏನಾಯ್ತಮ್ಮ? ಡಾಕ್ಟರ್ ಡಾಕ್ಟರ್ ಗಂಗಾ ಗಂಗಾ ಸ್ವಲ್ಪ ಡಾಕ್ಟರ್. ಸೈಡಿಗೆ ಬನ್ನಿ. ಡಾಕ್ಟ್ರೇ ನೋಡಿ ನೋಡಿ. ನೋವು ಸ್ಟಾರ್ಟ್ ಆಗಿದೆ. ಇವತ್ತೇ ಡೆಲಿವರಿ ಆಗ್ಬೋದು. ಅಂದ್ರೆ ಇವತ್ತೇ ನನಗೆ ಕೊನೆ ದಿನ ಅಂತ ಆಯ್ತು. ಇವತ್ತು ಬೇಬಿ ಬರ್ತಡೇ. ಗಂಗಾ ಡೆತ್ ಡೇ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಗುಡ್ ನ್ಯೂಸ್ ಹೇಳಿದ್ರಿ. ಇವತ್ತೇ ನಮ್ಮ ಬೇಬಿ ಹುಡ್ತಾಳಂತೆ ಬಂಗಾರ. ನಾಣಿ ಸರ್, ತಕ್ಷಣ ತೊಟ್ಲು ತರಿಸು. ಬೆಲೂನ್ಸ್, ಟೆಡಿ ಬೇರ್ಸ್ ಎಲ್ಲ ಬೇಕು. ಊರ್ನವ್ರಿಗೆಲ್ಲ ಸ್ವೀಟ್ ಹಂಚು. ನನ್ನ ಬೇಬಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕು. ಬೇಬಿಗೆ ವೆಲ್ಕಮ್ ಹೇಳೋದಲ್ಲ, ಗಂಗಾಗೆ ಸೆಂಡ್ ಆಫ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಹುಚ್ಚನಿಗೆ. ಸ್ವಲ್ಪ ಹೊತ್ತಲ್ಲಿ ಹೇಗೂ ಗೊತ್ತಾಗುತ್ತೆ ಬಿಡಿ. ಏನ್ ಎಲ್ರೂ ಮುಖನ ಹಾಗಿಟ್ಕೊಂಡಿದ್ದೀರಾ? ಇಷ್ಟು ಒಳ್ಳೆ ನ್ಯೂಸ್ ಕೇಳಿದ್ರು ಕೂಡ ಯಾಕೆ ಎಲ್ರೂ ಎಂಜಾಯ್ ಮಾಡ್ತಿಲ್ಲ? ನಮ್ಮ ಮನೆಗೆ ವಾರಸ್ದಾರಳೋ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಬಂಗಾರ, ಇವತ್ ನಮ್ ಬೇಬಿ ಎಲ್ಲ ಅಡಚಣೆಗಳನ್ನ ಮೀರಿ ಈ ಭೂಮಿ ಮೇಲೆ ಬರ್ತಿದೆ. ಹೌದು ರೀ, ನಮ್ಮ ಬೇಬಿ ಬರ್ತಾ ಇದೆ. ಆದರೆ ನಾನು ಮಾತ್ರ ಎಲ್ಲ ಬಂಧಗಳನ್ನು ದೂರ ಮಾಡಿಕೊಂಡು ಸ್ವಾತಂತ್ರ್ಯವಾಗಿ ಹೋಗ್ತಿದ್ದೀನಿ. ಡಾಕ್ಟರ್, ಡೆಲಿವರಿನ 2 ದಿನ ಪೋಸ್ಟ್ಪೋನ್ ಮಾಡೋಕ್ಕಾಗತ್ತಾ? ಏನ್ ಮಾತಾಡ್ತಿದ್ದೀಯ ನಾಣಿ? ಯಾಕೆ ಪೋಸ್ಟ್ಪೋನ್ ಮಾಡಬೇಕು? ಅಂದ್ರೆ ಯಾಕಂದ್ರೆ ಗಂಗಾ ಇನ್ನೊಂದ್ 2 ದಿನ ಬದುಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ಆಸೆ ಅಲ್ಲ, ಇದು ದುರಾಸೆ. ಇವತ್ತು ಅಮಾವಾಸ್ಯೆ ಸರ್. ಆದ್ರೇನು? ಹೋಗಿ ಹೋಗಿ ಅಮಾವಾಸ್ಯೆ ದಿನ ಹೆರಿಗೆ ಯಾಕೆ ಸರ್? ಯಾಕೆ? ಅಮಾವಾಸ್ಯೆ ದಿನ ಸ್ನಾನ ಮಾಡೋದನ್ನ ನಿಲ್ಲಿಸ್ತೀವಾ? ಇಲ್ಲ ಪೂಜೆ ಮಾಡೋದನ್ನ ನಿಲ್ಲಿಸ್ತೀವಾ? ಇಲ್ಲ ಉಸಿರಾಡೋದನ್ನೇ ನಿಲ್ಲಿಸ್ತೀವಾ? ಅದಲ್ಲ ಸರ್, ಇವತ್ತು ಒಳ್ಳೆ ದಿನ ಅಲ್ಲ ಸರ್. ಒಳ್ಳೆ ದಿನ ಕೆಟ್ಟ ದಿನ ಅಂತ ಇರಲ್ಲ ನಾಣಿ. ಅದನ್ನ ನಾವು ಸೃಷ್ಟಿಸ್ಕೊಂಡಿರೋ ಮೂಢನಂಬಿಕೆಗಳು, ಅದು ನಮ್ಗಿರೋ ದುರಭ್ಯಾಸಗಳು. ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಡಾಕ್ಟರ್, ಗಂಗನ್ಗೆ ಇವತ್ತೇ ಡೆಲಿವರಿ ಮಾಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ. ಸರಿ ಸರ್. ಹುಷಾರು. ಸಿಸ್ಟರ್, ಎಲ್ಲ ರೆಡಿ ಮಾಡಿ. ಗಂಗಾ ಹೋದ್ಮೇಲೆ ತಾನೇ ಅಳ್ಬೇಕಾಗಿರೋದು, ಮೊದ್ಲೇ ಅಳ್ತಿದ್ದಾರೆ. ಶವಕ್ಕೆ ಚಟ್ಟ ರೆಡಿ ಮಾಡೋ ಹಾಗೆ ಅವಳ ಸಾವಿಗೆ ಕಣ್ಣೀರ್ ರೆಡಿ ಮಾಡ್ಕೋತಾ ಇದ್ದಾರೆ. ಇವತ್ತೇ ನನ್ನ ಕೊನೆ ದಿನ ಅಂತೆ. ನಾನಾಗಿ ಸತ್ತೋಗಿ ನನ್ನ ಮಗು ಆಗಿ ವಾಪಸ್ ಬರೋ ದಿನ ಇವತ್ತೇ. ಕಾಯ್ತಾ ಇದ್ದ ಕ್ಷಣ ಬಂದಿದೆ. ಅಂತ್ಯ ಹಾಡ್ಬೇಕಾಗಿರೋ ಸಮಯ ಬಂದಿದೆ. ಇದು ನನ್ನ ಕೊನೆ ದಿನ. ಗಂಗಾ, ಗಂಗಾ,
ನಾಣಿ, ಸರ್ ತಕ್ಷಣ ಒಂದು ಕ್ಯಾರವನ್ನ ಬುಕ್ ಮಾಡಿ ಮನೆಗೆ ಬರೋದು ಕೇಳು. ಕ್ಯಾರವ್ಯಾನ್ ಯಾಕೆ ಸರ್? ಇವತ್ತು ಡೆಲಿವರಿ ಅಂತ ಡಾಕ್ಟರ್ ಹೇಳಿದ್ರು ಅಲ್ವಾ. ಡೆಲಿವರಿ ಆಗ್ತಿದ್ದಂಗೆನೆ ನಿಮ್ಮ ಮೇಡಮ್ನ ಬೇಬಿನ ಕ್ಯಾರವನ್ನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡೋಣ. ಉಳ್ದವರೆಲ್ಲ ಕಾರಲ್ಲಿ ಬರ್ತಾರೆ. ಡೆಲಿವರಿ ಆದ ತಕ್ಷಣನೇ ಸರ್? ಎಸ್ ನಾಣಿ, ಈ ಊರಲ್ಲಿ ಡೆಲಿವರಿ ಆಗಬೇಕು ಅನ್ನೋದು ನಿಮ್ಮ ಮೇಡಮ್ ಕೋರಿಕೆ. ಡೆಲಿವರಿ ಆದಮೇಲೆ ಈ ಊರಲ್ಲಿ ಏನು ಕೆಲಸ ಇದೆ? ಡೆಲಿವರಿ ಆದಮೇಲೆ ಮೇಡಮ್ ಅವರು ಜೀವಂತವಾಗಿರ್ತಾರೋ ಇಲ್ವೋ? ಮತ್ತೆ ಯಾವತ್ತೂ ಈ ಊರಿಗೆ ಬರಬಾರ್ದು ನಾಣಿ, ಇದೇ ಲಾಸ್ಟ್. ಇನ್ನೊಂದು ಸಲ ನಿಮ್ಮ ಮೇಡಮು ಎಷ್ಟೇ ಬೇಡ್ಕೊಂಡ್ರು ಸರಿ, ಈ ಊರಿಗೆ ಮಾತ್ರ ಕರ್ಕೊಂಡು ಬರಲ್ಲ. ಇನ್ನು ನಿಮಗೆ ಆ ಅಗತ್ಯ ಬರದೇ ಇರ್ಬೋದು ಸರ್. ಈ ಊರ್ನ ಲೈಫ್ ಲಾಂಗ್ ಬ್ಯಾನ್ ಮಾಡಬೇಕು. ನಾಣಿ, ಸರ್ ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಸರ್. ಏನಾದ್ರೂ ಕೇಳಿಸ್ತಾ? ಏನಾಯ್ತು ಸರ್? ಸಮಥಿಂಗ್ ಇಸ್ ರಾಂಗ್ ರಾಣಿ. ಏನೋ ಮನೆ ಒಳಗಡೆ ಹೋದಂಗೆ ಅನ್ನಿಸ್ತು. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಸರ್. ಮನೆ ಒಳಗಡೆ ಯಾರಾದ್ರೂ ಬಂದ್ರಾ? ಇಲ್ಲ ಸರ್. ಸರಿಯಾಗಿ ನೋಡಿದ್ರಾ? ನೋಡಿದ್ದೀನಿ ಸರ್. ಏನೇ ಇವನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾನೆ ಜೈ? ಏನೋ ನೋಡಿರೋ ಹಾಗಿದನ್ರಿ. ಮಿಸ್ ಆಗಿ ಅವನ ನೋಡಿಲ್ಲ ಅಲ್ವಾ? ನನಗೇನ್ ಗೊತ್ತು. ನಾಣಿ, ಸರ್ ಹೋಗಿ CC ಕ್ಯಾಮ್ರಾ ಫುಟೇಜ್ ನೋಡೋಣ ಬಾ. ಏನಾಯ್ತು ಜೈ? ಏನಾಯ್ತು ಕಂದ? ಏನ್ ನಡೀತು ಅಳಿಯ? ಏನಾಯ್ತೋ? ಸ್ವಲ್ಪ ಹೊತ್ತು ಎಲ್ಲರೂ ಸೈಲೆಂಟ್ ಆಗಿರ್ತೀರಾ? ಅಯ್ಯಯ್ಯೋ, ಹಾವು ಮತ್ತೆ ಬಂದಿದೆ ಚಂದ್ರಿಕಾ. ಇವತ್ತೇ ಡೆಲಿವರಿ ಅಂತ ಡಾಕ್ಟರ್ ಹೇಳಿದ್ರಲ್ಲ, ಕಚ್ಚೋದಕ್ಕೆ ಬಂದಿರುತ್ತೆ. ಇಷ್ಟು ದೊಡ್ಡ ಹಾವು ಇಲ್ಲಿಗೆ ಹೇಗೆ ಬಂತು ನಾಣಿ? ಗೊತ್ತಿಲ್ಲ ಸರ್. ಎಲ್ಲೋ ಕಾಡಲ್ಲೋ ಹುತ್ತದಲ್ಲೋ ಇರಬೇಕಾಗಿರೋ ಹಾವು ಮನೆ ಒಳಗಡೆ ಹೇಗೆ ಬಂತು? ಹಳ್ಳಿ ಅಲ್ವ ಜೈ, ಹಾವುಗಳು ಮನೆಯೊಳಗೆ ಬರೋದು ಸಹಜನೇ. ಅವತ್ತು ಗೂಳಿ, ಇವತ್ತು ಹಾವು. ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದೆ? ಏನೋ ಕಂದ, ಆ ಹಾವನ್ನ ನೋಡ್ತಿದ್ರೆ ಭಯ ಆಗ್ತಿದೆ. ಅಷ್ಟಕ್ಕೂ ಈ ಊರಲ್ಲಿ ಏನಿದೆ? ಈ ಊರಿಗೆ ಬಂದು ಪ್ರತಿ ಸರಿನೂ ನಮಗೆ ಯಾಕೆ ಹೀಗೆ ನಡೀತಿದೆ? ಇಷ್ಟು ಮನೆ, ಇಷ್ಟು ಜನಗಳಿರ್ಬೇಕಾದ್ರೆ ಯಾಕೆ ನಮ್ಮನ್ನೇ ಟಾರ್ಗೆಟ್ ಆಗ್ತಿದೆ? ಯಾಕೆ ಅಂದ್ರೆ ನಮ್ ಕುಟುಂಬಕ್ಕೆ ಶಾಪ ಇದೆ, ಅದಕ್ಕೆ. ನಿನ್ ಬಾಯಿ ಮಣ್ಣಾಕ. ನಾವು ಅಂತ ನಮ್ಮನ್ನ ಸೇರಿಸಿಯಲ್ಲ. ಆ ಹಾವು ಕೇಳಿಸ್ಕೊಳ್ತು ಅಂದ್ರೆ ಗಂಗನ ಬಿಟ್ಟು ನಮ್ಗೆ ಕಚ್ಚತ್ತೆ. ಅದಕ್ಕೆ ನಾವ್ ಈ ಊರಲ್ಲಿ ಇರೋದು ಬೇಡ, ಬೆಂಗಳೂರಿಗೆ ಹೋಗ್ಬಿಡೋಣ ಜೈ. ಹೌದು ಕಂದ, ಯಾವಾಗ ಏನಾಗತ್ತೋ ಅಂತ ಭಯ ಆಗ್ತಿದೆ. ತಕ್ಷಣ ಹೊರಡೋಣ ಬಾ. ಗಂಗನಿಗೆ ಡೆಲಿವರಿ ಆಗೋವರೆಗೂ ನಾವು ಎಲ್ಲಿಗೆ ಹೋಗೋದಕ್ಕೂ ಅವಕಾಶ ಇಲ್ಲ. ಇಲ್ಲಿರೋಣ ಅಂತ ಅವ್ನು ಹೇಳ್ತಿಲ್ಲ ರೀ, ಶಾಪನೇ ಅವನ ಹತ್ರ ಹೇಳಿಸ್ತಿದೆ. ಏನೋ ಕೊನೆಗೆ ಶಾಪ ಜೈನ ಕೂಡ ಉಪಯೋಗಿಸ್ಕೊಳ್ತಿದೆ ಅಂತ ಆಯ್ತು. ಪಾಪ ಗಂಗಾ. ಅದೇನ್ ಸರ್, ಅಪಾಯ ಇದೆ ಅಂತ ಗೊತ್ತಿದ್ರು ಇರೋಣ ಅಂತಿದ್ದೀರಾ? ಈ ಊರಲ್ಲಿ ಈ ಮನೇಲೇ ಡೆಲಿವರಿ ಆಗಬೇಕು ಅನ್ನೋದು ಗಂಗನ ಆಸೆ. ಡೆಲಿವರಿ ಆಗೋವರೆಗೂ ಇಲ್ಲೇ ಇರಬೇಕು. ಹಾವು ಬಂದಿರೋ ವಿಷಯ ಗಂಗನಿಗೆ ಗೊತ್ತಾಗಬಾರ್ದು. ಡೆಲಿವರಿ ಆಗೋವರೆಗೂ ಅವಳು ಡಿಸ್ಟರ್ಬ್ ಆಗಬಾರ್ದು. ಗೂಳಿ ಬಂದ್ರು, ಹಾವು ಬಂದ್ರು, ಇನ್ನೇನೇ ಅಪಾಯ ಎದುರಾದ್ರೂ ನಾನು ನೋಡ್ಕೋತೀನಿ. ನಾನು ಅದೋ ತೀರ್ಮಾನ ಮಾಡ್ತೀನಿ.
ನಾನಿರಲ್ಲ ಅಷ್ಟೇ. ಮಾತ್ ಕೇಳ್ರಿ. ಅಯ್ಯೋ. ಏನ್ರಿ? ಅಯ್ಯೋ ರೀ, ನನ್ನಿಂದ ಆಗಲ್ಲ, ನನ್ನ ನಿಂತ್ಕೊಳ್ರಿ. ತಡಿಬೇಡ. ಏ ನಿಂತ್ಕೊಳ್ರಿ, ನನ್ ಮಾತ್ ಕೇಳಿ ನಾನಿರಲ್ಲ, ನಿಂತ್ಕೊಳ್ರಿ. ನನ್ನಿಂದ ಆಗಲ್ಲ. ಅಯ್ಯೋ ರೀ, ಆಗಲ್ಲ. ನಿಂತ್ಕೊಳ್ರಿ. ಏನ್ರಿ? ನಿಂತ್ಕೊಳ್ರಿ. ಅಯ್ಯೋ ನಾನಿರಲ್ವೇ, ನನ್ನಿಂದ ಆಗಲ್ಲ. ಅಯ್ಯೋ ನನ್ ಮಾತ್ ಕೇಳ್ರಿ, ನಿಂತ್ಕೊಳ್ರಿ, ಹೋಗ್ಬೇಡ್ರಿ. ಅಯ್ಯೋ ಹೋಗದೆ ಸಾಯಿ ಅಂತೀಯ? ಅಯ್ಯೋ ಬದುಕಿದ್ರೆ ಬೇಡ್ಕೊಂಡಾದ್ರೂ ತಿನ್ಬಹುದು. ಈ ಡೈನಿಂಗ್ ಟೇಬಲ್ಸ್ ಡೇಂಜರ್ ಟಾಸ್ಕ್ ನನ್ನಿಂದ ಆಗಲ್ವೇ? ಇವಾಗ್ಲೇ ಎಲ್ಲಿ ಹೋಗ್ತೀರಾ? ಇಲ್ಲಿ ನೋಡು, ಈಗ ನಡೀತಾ ಬೆಂಗಳೂರ್ವರೆಗೂ ಹೋಗ್ತೀನಿ. ಇಲ್ಲಿ ಮಾತ್ರ ಇರೋದಿಲ್ವೇ ನಾನು? ಅಬ್ಬಾ ಇದ್ರೆ ಏನಾಗತ್ರಿ? ಏನು ಇದ್ರೆ ಏನಾಗುತ್ತಾ? ಅಷ್ಟು ದೊಡ್ಡ ಹಾವನ್ನು ನೋಡಿದ್ಮೇಲೆ ಆ ಮಾತು ಹೇಗೆ ಹೇಳ್ತಿದೀಯೇ? ಅವನೇನೋ ಮನೆ ಬಿಟ್ಟು ಬರಲ್ಲ ಅಂತಿದ್ದಾನೆ. ಹಾವೇನೋ ಕಚ್ಚುವವರೆಗೂ ಬಿಡೋದಿಲ್ಲ. ಗಂಗಾಗೆ ಕಚ್ಚಿದ ಹಾಗೆ ಜೈ ಕಾವಲಾಗಿರ್ತಾನೆ. ಹಾವಿಗೆ ಕೋಪ ಜಾಸ್ತಿ ಆಗಿ ನಿನ್ಗೂ ನನ್ಗೆ ಕಚ್ಚಿದ್ರೆ ದಿಕ್ಕಿಲ್ದ್ರು ನಾವು ಸಾಯ್ತೀವಿ ಕಣೆ. ಇಲ್ಲಿ ನೋಡು, ಅದಕ್ಕೆ ಹೋಗ್ಬಿಡೋಣ. ಅಯ್ಯೋ ಇಲ್ಲಿ ನೋಡು, ನೀನ್ ಬರಲ್ಲ ಅಂದ್ರೆ ಹೇಳು, ವಿಚ್ಛೇದನ ಕೊಟ್ಬಿಡ್ತೀನಿ. ಅಯ್ಯೋ ಇರ್ರಿ, ಕಾರ್ ತಗೊಂಡ್ಬರ್ತೀನಿ. ಅಮ್ಮಯ್ಯ, ಬದುಕ್ದೆ. ಬದುಕಿಲ್ಲ, ಬದುಕ್ಸಿದೆ. ಏನಮ್ಮ, ಕಾರ್ ಬ್ರೇಕ್ ಫೇಲ್ ಆಗಿದ್ಯಾ? ಬ್ರೇಕ್ ಫೇಲ್ ಆಗಿದ್ರೆ ಇಷ್ಟೊತ್ತಿಗೆ ನೀವಿಬ್ರು ಮೇಲ್ ಹೋಗ್ತಿದ್ರಿ. ಕರೆಕ್ಟಾಗಿರೋದಕ್ಕೆ ಸೇವ್ ಆದ್ರಿ. ನಾವಂದ್ರೆ ಯಾಕಮ್ಮ ನಿನ್ಗೆ ಅಷ್ಟು ದ್ವೇಷ? ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈ ಮನೇಲಿ ಇರೋಕ್ ನಮ್ ಕೈಲಿ ಆಗಲ್ಲಮ್ಮ. ಇರ್ಬೇಕು. ಏನಮ್ಮ ಇರೋದು? ಆ ಹಾವು ಮತ್ತೆ ಬಂದಿದೆ ಗೊತ್ತಾ ನಿಮ್ಗೆ? ಗೊತ್ತಿರೋದಕ್ಕೆ ಇರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತೇ ಆ ಗಂಗಾಗೆ ಡೆಲಿವರಿ ಡೇ, ಡೆತ್ ಡೇ ಕೂಡ. ಅವಳು ಸಾಯೋದನ್ನ ನೀವು ನೋಡ್ಬೇಕು, ನನಗೆ ಹೇಳಬೇಕು. ಗಂಗಾ ಸಾವು ಕನ್ಫರ್ಮ್ ಆದ್ಮೇಲೆ ನಾವ್ ಎಲ್ಲಿದ್ರೆ ಏನಮ್ಮ? ಜೈಗೆ ಹಾವಿನ ಬಗ್ಗೆ ಗೊತ್ತಾಯ್ತಾ? ಈಗಷ್ಟೇ ಗೊತ್ತಾಯ್ತಮ್ಮ. ಆದ್ರೂ ಸರಿ, ಈ ಡೆಲಿವರಿವರೆಗೂ ಈ ಮನೇಲೇ ಇರ್ಬೇಕು ಅಂತಿದ್ದಾನೆ. ಶಾಪದ ಬಗ್ಗೆ ಗೊತ್ತಿಲ್ದೇನೆ ಗಂಗಾ ಕೊನೆ ಕೋರಿಕೆನ ತೀರಿಸಬೇಕು ಅಂತ ಅವನ್ ತುಂಬಾ ಹೋರಾಡ್ತಿದ್ದಾನೆ. ಇದು ಕೂಡ ನಮ್ಮ ಒಳ್ಳೇದಕ್ಕೆ. ಏನಮ್ಮ ಒಳ್ಳೇದು? ಅವನ ಹಾವಿನ ಅಂತ್ಯ ನೋಡ್ಬೇಕು ಅಂತಿದ್ದಾನೆ. ಹಾವು ಅವನು ನೋಡ್ತೀನಿ ಅಂತಿದ್ದಾನೆ. ಅದಕ್ಕೆ ನೀವು ಮನೇಲಿ ಇರಬೇಕು. ಹಾವಿಗೆ ಜೈ ಏನು ಮಾಡ್ತಿರೋ ಹಾಗೆ ಜೈನ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಏನು ಈ ಟೈಮಲ್ಲಿ ಜೈನ ಹೊರಗಡೆ ಕಳಿಸೋದು? ಅದು ನಾವು? ಕಾರ್ ಹತ್ತಮ್ಮ, ಕಾರ್ ಸ್ಟಾರ್ಟ್ ಮಾಡು, ನಮ್ಗೆ ಗುದ್ದು, ನಮ್ಮನ್ನ ಸಾಯಿಸ್ಬಿಡಮ್ಮ. ಅಯ್ಯೋ, ಈ ನರಕಕ್ಕಿಂತ ಆ ನರಕನೇ ಒಳ್ಳೇದೆ. ಶಾಪ ನಮಗೂ ಗಂಗಾಗೂ ಅರ್ಥ ಆಗ್ತಿಲ್ಲ. ಅಯ್ಯೋ, ಮನೆಯೊಳಗೆ ಹೋದ್ರೆ ಹಾವು, ಹೊರಗಡೆ ಬಂದ್ರೆ ನಿತ್ಯ. ಅಡ್ಕತ್ರಿಲಿ ಅಡಿಕೆ ಹಾಗೆ ಒದ್ದಾಡ್ತಿದ್ದೀವಿ ಅಲ್ಲೇ. ಆ ಹಾವು ನಿಮ್ಗೇನು ಮಾಡಲ್ಲ. ಏನು ಆ ವಿಷಯನ ಹಾವು ನಿನ್ಗೆ ಹೇಳ್ತಿ ತಾಯಿ? ಅದು ಬುದ್ಧಿ ಇಲ್ದಿರೋ ಹಾವಲ್ಲ, ಟಾರ್ಗೆಟ್ ಹಾವು, ಶಾಪ ಕಳ್ಸಿರೋ ಹಾವು. ಕರೆಕ್ಟೇನಮ್ಮ. ಆದ್ರೆ ಎಷ್ಟಾದ್ರೂ ಹಾವೇ ಅಲ್ವಾ, ವಿಷ ಜಂತು. ಜೈ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದಕ್ಕೆ ವಾಪಸ್ ಕೋಪ ಬಂದು ಯಾರಿಗಾದ್ರೂ ಕಚ್ಚಬಹುದು ಅಂತ ನಿಮ್ ಅಂಕಲ್ ಭಯ ಪಡ್ತಿದ್ದಾರೆ. ಅದಕ್ಕೆ ಜೈನ ಹೊರಗಡೆ ಕಳಿಸಿ ಅಂತ ಹೇಳ್ತಾ ಇರೋದು. ಇದೊಂದು ದಿನ ಮನೇಲೇ ಇರಿ. ಗಂಗಾಗೆ ಹಾವು ಕಚ್ಚದ ಮೇಲೆ ನಿಮಗೇನ್ ಬೇಕು ಅಂತೀರೋ ಅದನ್ನ ಕೊಡ್ತೀನಿ. ಇಲ್ಲ ಅಂತ ಹೊರಟೋದ್ರೋ ನೀವು ಭಯ ಪಡ್ತಿರೋ ಹಾವಿಂದನೇ ನಿಮ್ಗೆ ಕಚ್ಚಿಸಿ ಸಾಯಿಸ್ತೀನಿ. ಬಿ ಕೇರ್ಫುಲ್. ಇಚ್ಚಿ ಸುಮ್ಮನಿರ್ರಿ. ಅಯ್ಯೋ, ಬನ್ರಿ.